ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಭಾರತ ಟೆಸ್ಟ್ ತಂಡ ಪ್ರಕಟಿಸಿದಂತಹ ಬಿಸಿಸಿಐ ಶುಭಮನ್ ಗಿಲ್ 18 ಸದಸ್ಯರ ತಂಡ ಆಯ್ಕೆಯನ್ನ ಮಾಡಲಾಗಿದೆ. ಜೂನ್ 20ರಿಂದ ಟೆಸ್ಟ್ ಸರಣಿ ಶುರುವಾಗುತ್ತೆ. ಯುವ ಆಟಗಾರ ಶುಭಮನ್ ಗಿಲ್ ನಾಯಕನ ಪಟ್ಟವನ್ನು ವಹಿಸಿಕೊಳ್ತಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ ಗಿಲ್ಗೆ ನಾಯಕತ್ವವನ್ನು ನೀಡಿ ಉಪನಾಯಕನಾಗಿ ರಿಷಬ್ ಪಂತ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಯುವ ಆಟಗಾರರಿಗೆ ಮಣೆ ಹಾಕಿದ ಬಿಸಿಸಿಐ ಉಪನಾಯಕನಾಗಿ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗೆ ಬಿಸಿಸಿಐ ತಂಡವನ್ನ ಪ್ರಕಟಿಸಿದೆ. ಈ ಒಂದು ಟೆಸ್ಟ್ ಸರಣಿ ಪಂದ್ಯಕ್ಕೆ ತಂಡವನ್ನ ಬಿಸಿಸಿಐ ಈಗಾಗಲೇ ಪ್ರಕಟಿಸಿದೆ. ಶುಭಮನ್ ಗಿಲ್ ಅವರನ್ನ ತಂಡದ 18ರ ತಂಡದ ಸದಸ್ಯರಾಗಿ ನಾಯಕನಾಗಿ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ದಾರೆ ಗಿಲ್. ಹಾಗೆ ಭವಿಷ್ಯದ ದೃಷ್ಟಿಯಿಂದ ಗಿಲ್ಗೆ ನಾಯಕತ್ವ ಸ್ಥಾನವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಉಪನಾಯಕನಾಗಿ ರಿಷಬ್ ಪಂತ್ ಅವರನ್ನ ಬಿಸಿಸಿಐ ಆಯ್ಕೆ ಮಾಡಿದೆ. ಜೂನ್ 20ರಿಂದ ಟೆಸ್ಟ್ ಸರಣಿ ಶುರುವಾಗುತ್ತೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗೆ ಈಗಾಗಲೇ ಬಿಸಿಸಿಐ ತಂಡವನ್ನ ಪ್ರಕಟಿಸಿದೆ. ಕೆಎಲ್ ರಾಹುಲ್, ಸಾಯಿ ಸುದರ್ಶನ್ ಸೇರಿದಂತೆ 18 ಜನರ ತಂಡ ಕರುಣ್ ನಾಯರ್ ಅವರನ್ನ ಒಳಗೊಂಡಂತೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಕೂಡ, ರವೀಂದ್ರ ಜಡೇಜಾ, ಧ್ರುವ ಜುರೇಲ್ ಸೇರಿದಂತೆ 18 ಜನರ ತಂಡವನ್ನ ಪ್ರಕಟಿಸಿದ ಬಿಸಿಸಿಐ ಗಿಲ್ಗೆ ನಾಯಕತ್ವ ಪಟ್ಟವನ್ನ ಕಟ್ಟಿದ್ದಾರೆ. ಬಿಸಿಸಿಐನವರು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗೆ ತಂಡವನ್ನ ಪ್ರಕಟಿಸಿದ ಬಿಸಿಸಿಐ ಶುಭಮನ್ ಗಿಲ್ ಅವರಿಗೆ ನಾಯಕತ್ವ ಪಟ್ಟವನ್ನ ಕಟ್ಟಿದ ಬಿಸಿಸಿಐ ಉಪನಾಯಕನಾಗಿ ರಿಷಬ್ ಪಂತ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಕೆಎಲ್ ರಾಹುಲ್, ಸಾಯಿ ಸುದರ್ಶನ್, ಅಭಿಮನ್ಯು, ಈಶ್ವರನ್ ಸೇರಿದಂತೆ 18 ಜನರ ತಂಡ ಪ್ರಕಟಗೊಂಡಿದೆ. ಕರುಣ್ ನಾಯರ್ ಸೇರಿದಂತೆ ನಿತೀಶ್ ಕುಮಾರ್ ರೆಡ್ಡಿ ಸೇರಿದಂತೆ ರವೀಂದ್ರ ಜಡೇಜಾ, ಧ್ರುವ ಜುರೇಲ್, ವಾಷಿಂಗ್ಟನ್ ಸುಂದರ್ ಸೇರಿದಂತೆ